ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಅಫಿಷಿಯಲ್ ಫೋರಂನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಜಾಕ್ಪಾಟ್ ಅಂತಲೇ ಹೇಳ್ಬೋದು. 18 ತಿಂಗಳ ಬಾಕಿ DA ಬಗ್ಗೆ ಕೊನೆಗೂ ಹೊರಬಿತ್ತು ಆದೇಶ. 1 ವಾರದಲ್ಲಿ ಖಾತೆ ಸೇರುವುದು ಹಣ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸಲಾಗುವುದು. 18 ತಿಂಗಳ ತುಟ್ಟಿ ಭತ್ಯೆ ಕುರಿತು ಈಗ ಮತ್ತೆ ಚರ್ಚೆ ಆರಂಭವಾಗಿದೆ. ಇದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಸಮಾಧಾನದ ವಿಷಯ. ಯಾಕೆಂದರೆ ಕೈತಪ್ಪಿಯೇ ಹೋಯಿತು ಅಂದುಕೊಂಡಿದ್ದ ಈ ಮೊತ್ತ ಕೈ ಸೇರುವ ಕಾಲ ಹತ್ತಿರ ಬಂದಿದೆ. ಕರೋನಾ ಕಾಲದಲ್ಲಿ ತಡೆಹಿಡಿಯಲಾಗಿದ್ದ 18 ತಿಂಗಳ ಬಾಕಿ DA ಇದೀಗ ಸಿಗಲಿದೆ. ಹೀಗಾದಾಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಖಾತೆಗೆ ದೊಡ್ಡ ಮೊತ್ತವೇ ಜಮಾ ಆಗಲಿದೆ. ಕರೋನಾ ಸಮಯದಲ್ಲಿ ಎದುರಾಗಿದ್ದ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು ತಡೆಹಿಡಿದಿತ್ತು. ಈ ಮೊತ್ತವನ್ನು ಹೆಚ್ಚು ಅಗತ್ಯವಿರುವ ದುರ್ಬಲ ವರ್ಗದ ಜನರ ಕಲ್ಯಾಣ ಯೋಜನೆಗಳು ಮತ್ತು ಇತರ ಅಗತ್ಯಗಳಿಗಾಗಿ ಬಳಸಲಾಯಿತು. ಇದೀಗ 18 ತಿಂಗಳ ಅರಿಯರ್ಸ್ ಮೊತ್ತವನ್ನು ಬಿಡುಗಡೆ ಮಾಡಲು ಸರ್ಕಾರ ಈಗ ಯೋಚಿಸುತ್ತಿದೆ ಎಂದು ಹೇಳಲಾಗಿದೆ. ನವೆಂಬರ್ 20ರ ಒಳಗೆ ನೌಕರರ ಖಾತೆಗೆ ಬಾಕಿ ಹಣ ಸಂದಾಯವಾಗಲಿದೆ ಎಂಬ ವರದಿಗಳು ಕೆಲವೆಡೆ ಕೇಳಿಬರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ ವೀಕ್ಷಕರೇ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.